ಹಾಯ್, ಎಲ್ಲರಿಗೂ ನಮಸ್ಕಾರ. ಸೋಯಾ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ಬೌಲ್ ಸೋಯಾ ತಗೊಳ್ಳಿ, ಮತ್ತು ಉದ್ದನಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅರಿಶಿನ ಇದಕ್ಕೆ, ಮತ್ತು ಕ್ಯಾರೆಟು, ಹಸಿ ಬಟಾಣಿ ಎಲ್ಲ ಹಾಕ್ತಿದ್ದಾರೆ. ನಾನು ಅಲ್ಲಿ ಇದನ್ನೇನು ಮಿಕ್ಸ್ ಮಾಡ್ತಾಯಿಲ್ಲ, ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ. ಇದರಲ್ಲಿ 3 ಏಲಕ್ಕಿ, 4 ಲವಂಗ, ಚಕ್ಕಿ, ಒಂದು 8 ಕಾಳು ಮೆಣಸು ಮತ್ತು ಸಾಜೀರಿಗೆ ತೊಗೊಂಡಿದ್ದೀವಿ. ಇಲ್ಲಿ ಅನಾನಸ್ ಹೂವು, ಕಲ್ಲು ಹೂವು, ಮರಾಠ ಮೊಗ್ಗು, 4 ಪಲಾವ್ ಎಲೆ ತಗೋಬೇಕು. ಇದನ್ನ ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀವಿ. ನೋಡಿ, ನೀರು ಕಾಯ್ದಿದೆ. ಇದಕ್ಕೆ ಒಂದು ಬೌಲ್ ಸೋಯಾಬೀನ್ ತಗೊಂಡಿದ್ವಲ್ಲ ಅದನ್ನ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟಿದ ಮೇಲೆ ಇದನ್ನ ಒಂದು ಸೋಸೋ ಪುಟ್ಟಿಯಲ್ಲಿ ಹಾಕಿಟ್ಟು ನೋಡಿ, ಫುಲ್ ಆರಿದ ಮೇಲೆ ಈ ಥರ ಹಿಂಡ್ಕೋಬೇಕು. ಹಿಂಡಿ ತೆಗೆದುಬಿಡಿ ಅದನ್ನ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀವಿ. ನೋಡಿ, ಎಣ್ಣೆ ಕಾದಿದೆ. ಇದಕ್ಕೆ ತೋರಿಸಿರುವ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಚಕ್ಕಿ, ಏಲಕ್ಕಿ, ಲವಂಗ, ಅನಾನಸ್ ಹೂವು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀವಿ. ಸ್ವಲ್ಪ ಕರಿಬೇವು ಹಾಕಿ ಇದಕ್ಕೆ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀವಿ ನಾವು ರೌಂಡ್ ಶೇಪಲ್ಲಿ. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾವೀಗ ಇಲ್ಲಿ ಹಾಕ್ತಾಯಿದ್ದೀವಿ. ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮತ್ತೆ ಹೆಚ್ಚಿರ್ತಕ್ಕಂಥ ಮೆಣಸಿನ್ಕಾಯಿ, ಉದ್ದನಾಗಿ ಹೆಚ್ಚಿರುವ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡಿ. ಇದಕ್ಕೆ ಹಸಿ ಬಟಾಣಿನೂ ಹಾಕ್ತಾರೆ, ಆದರೆ ನಾವಿಲ್ಲಿ ಹಾಕ್ತಾ ಇಲ್ಲ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದೆಲ್ಲ ಮಸಾಲೆ ಮತ್ತು ತರಕಾರಿ ಎಲ್ಲ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೆ ಹುಣಸೆ ಹುಳಿನೂ ಹಾಕ್ಕೊಂಡಿದ್ದೀವಿ ನಾವು. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ನಮಗೆ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಹಾಕ್ತಾಯಿದ್ದೀನಿ. ನಿಮಗೆ ಪರವಾಗಿಲ್ಲ, ಕಡಿಮೆ ತಿನ್ನೋರಾದರೆ ಹಸಿಮೆಣಸಿನ್ಕಾಯಿ ಉದ್ದನಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು. ಹೆಚ್ಚು ಹಾಕಿದರೆ. ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಇದರಲ್ಲೇ ಮೆಣಸಿನ್ಕಾಯಿ ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡಿ ಹಾಕಿದರೆ ನಡೆಯುತ್ತೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಕ್ಕಿ, ಏಲಕ್ಕಿ, ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಧನಿಯಾ ಪುಡಿ ಹಾಕ್ತಾಯಿದ್ದೀವಿ ಇಲ್ಲಿ. ನೋಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀವಿ. ಇದು ಹಾಕ್ತಾಯಿದ್ರೆ ನಡೆಯುತ್ತೆ, ಆದರೆ ನಮಗೆ ಸ್ಟ್ರಾಂಗಾಗಿ ಪಲಾವ್ ಬೇಕಲ್ಲ, ಹಾಗಾಗಿ ನಾವು ಹಾಕ್ತಾಯಿದ್ದೀವಿ. ಇದಕ್ಕೆ ನಮ್ಮ ಮನೆಯಲ್ಲಿ ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋದು ನಾವು, ಆದ್ದರಿಂದ ಹಾಕ್ತಾಯಿದ್ವಿ. ಮಕ್ಕಳಿಗೆ ಹಾಕ್ತಾ ಇದ್ರೂ ನಡೆಯುತ್ತೆ. ಈಗ ನಾವು ಹಿಂಡಿಟ್ಕೊಂಡಿರೋ ಸೋಯಾ ಬೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ನೋಡಿ, ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಾಸ್ತಿ ಹುಳಿ ಯಾರೂ ಇಷ್ಟಪಡಲ್ಲ, ಆದರೆ ನಮ್ಮ ಮನೇಲಿ ತಿನ್ನೋದ್ರಿಂದ ನಾವು ಹಾಕ್ತಾಯಿದ್ದೀವಿ ಅಷ್ಟೇ. ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. 1 ಟೀ ಸ್ಪೂನ್ ಹಾಕ್ತಾಯಿದ್ದೀವಿ ಇಲ್ಲಿ ಅಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಕ್ಕಿನ ತೊಳೆದಿದ್ದೀವಿ, ನೆನೆಸಿಲ್ಲ ಇದನ್ನ. ಇಲ್ಲಿ ಅಕ್ಕಿನ ತೊಳೆದು 2 ಗ್ಲಾಸ್ ಅಕ್ಕಿನ ತೊಳೆದು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಉಪ್ಪು ಹಾಕಿ ಇದಕ್ಕೆ ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಅಂತ ತೊಗೊಂಡಿದ್ದೀವಿ. ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿಯನ್ನು ಮೇಲೆ ಹಾಗೆ ಉದುರಿಸಿ
ಇದನ್ನ ಮುಚ್ಚಿಬಿಡಿ ಕುಕ್ಕರಿಂದು ಮುಚ್ಚಿಬಿಟ್ಟು ಇದನ್ನು ನಾವು 2 ವಿಸಿಲ್ ಕೂಗಿಸಿದ್ದೀವಿ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿರುತ್ತೆ. ಇದನ್ನು ಮಾತ್ರ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನಾನ್ ವೆಜ್ ತಿಂದೇ ಇದ್ದವರು ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.